ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಹಲ್ಲು ಬರುವ ತನಕ ಚಿಕ್ಕ ಮಕ್ಕಳನ್ನು ಒಂಟಿಯಾಗಿ ನಿಮಿಷವೂ ಕೂಡ ಬಿಡಬೇಡಿ. ಬಿಟ್ಟರೆ ಕೆಟ್ಟಿರಿ, ಕಳಕೊಂಡಿರಿ, ಎಚ್ಚರಿಕೆ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಕಳೆದೊಂದು 20 ವರ್ಷಗಳ ಹಿಂದೆ ಈಗಷ್ಟೇ ಹುಟ್ಟಿದ ಮಕ್ಕಳನ್ನು ಒಂದು 3-4 ವರ್ಷಗಳ ಬೆಳೆಸುವ ಕ್ರಿಯೆ ಇಷ್ಟೊಂದು ಕಷ್ಟವಾಗಿರಲಿಲ್ಲ, ಇಷ್ಟೊಂದು ಕ್ಲಿಷ್ಟವಾಗಿರಲಿಲ್ಲ, ಇಷ್ಟೊಂದು ಗೊಂದಲವೂ ಕೂಡ ಆಗಿರಲಿಲ್ಲ, ಇಷ್ಟೊಂದು ಅಪಾಯಕಾರಿ ಕೂಡ ಆಗಿರಲಿಲ್ಲ. ಮಕ್ಕಳು ಹುಟ್ಟಿದ್ರು, ಆರಾಮಾಗಿ ಬೆಳ್ಕೊಂಡು 5-6 ವರ್ಷ ಕಂಪ್ಲೀಟ್ ಮಾಡಿ ಆರಾಮಾಗಿ ಶಾಲೆಗೆ ಹೋಗುವಂಥ ಒಂದು ಕ್ರಿಯೆ ಇರ್ತಿತ್ತು. ಮತ್ತು ಹುಟ್ಟಿಸಿದಂಥ ಅಪ್ಪ ಅಮ್ಮನಿಗೆ ಈ 4-5 ವರ್ಷ ಬೆಳೆಸುವಂಥ ಕ್ರಿಯೆ ಕಷ್ಟವಾಗಿರಲಿಲ್ಲ. ಯಾಕಂದರೆ ಆಗ ನಮ್ಮ ಕುಟುಂಬಗಳು ಸಾಮಾನ್ಯ ಸ್ಥಿತಿಯಲ್ಲಿದ್ದವು. ಅಲ್ಲಿ ದೊಡ್ಡದಂಥ ಶ್ರೀಮಂತಿಕೆ ಇರಲಿಲ್ಲ, ಅಲ್ಲಿ ಫ್ರಿಡ್ಜ್ ಇರಲಿಲ್ಲ, ಅಲ್ಲಿ ಗೋದ್ರೇಜ್ ಇರಲಿಲ್ಲ, ಅಲ್ಲಿ ಕೆಳಗಡೆ ಕರೆಂಟ್ ಇರಲಿಲ್ಲ, ಅಲ್ಲಿ ಬೇಕಾದಂಥ ವಸ್ತುಗಳು ಕೈಗೆ ಸರಾಗವಾಗಿ ಸಿಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ವರಾಂಡ ಇರ್ತಿತ್ತು, ಒಂದು ದೊಡ್ಡ ಅಂತ ಕೋಣೆ ಇರ್ತಿತ್ತು, ಎಲ್ಲೂ ಅಟ್ಟದ ಮೇಲೆ ಇರ್ತಿತ್ತು. ಹಾಗಾಗಿ ಮಕ್ಕಳು ಬಿಟ್ಟರೆ ಅಲ್ಲಿ ಇಲ್ಲಿ ಆಡಿಕೊಂಡು ಊಟ ಗಂಜಿ ತಿಂದ್ಕೊಂಡು ಆರಾಮಾಗಿ ಬೆಳೀತಿದ್ದಂಥ ಕಾಲ ಇತ್ತು. ಆದರೆ ಈಗ ಹಾಗಿಲ್ಲ. ಎಲ್ಲವೂ ಕೈಗೆ ಸಿಗುತ್ತೆ, ಎಲ್ಲವೂ ಕೈಗೆ ಸಿಗುತ್ತೆ. ಎಲ್ಲಿ ಬೇಕಂದ್ರೆ ಎಲ್ಲವೂ ಸಿಗುತ್ತೆ. ಕರೆಂಟ್ ಇರುತ್ತೆ, ಫ್ರಿಡ್ಜ್ ಇರುತ್ತೆ, ಗ್ರೈಂಡರ್ ಇರುತ್ತೆ, ಅಲ್ಲೊಂದು ಸಿಗುತ್ತೆ, ಇಲ್ಲೊಂದು ಸಿಗುತ್ತೆ, ಅಲ್ಲೊಂದು ಮಾಡ್ಬೋದು, ಇಲ್ಲೊಂದು ಮಾಡ್ಬೋದು, ಪಕ್ಕದಲ್ಲಿ ಹೊಂಡ ಇರುತ್ತೆ, ಒಳಗಡೆ ಕರೆಂಟ್ ಇರುತ್ತೆ, ಒಳಗಡೆ ಗೀಜರ್ ಇರುತ್ತೆ. ಎಲ್ಲವೂ ಕೂಡ ಅಪಾಯಕಾರಿಯಾದಂಥ ವಸ್ತುಗಳೇ ಮಕ್ಕಳಿಗೆ, ಅಂದರೆ ಏನೂ ಅರಿಯದ ಮಕ್ಕಳಿಗೆ ಸಾರಾಸಗಟಾಗಿ ಸಿಗುತ್ತೆ. ಮತ್ತು ಅದರಿಂದ ಅಪಾಯಗಳು ಹೆಚ್ಚು. ಜೊತೆಗೆ ಅಂಥ ಅಪಾಯಗಳು ಸಂಭವಿಸಿದಂಥ ಎಕ್ಸಾಂಪಲು ಕಣ್ಣು ಮುಂದೆ ಬರುತ್ತೆ ಮತ್ತು ಕಣ್ಮುಂದೆ ಕಣ್ಣೀರು ತೋರಿಸುವಂಥ ಅನಾಹುತಗಳು ಕೂಡ ಆಗಿದೆ. ನಾನು ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತೇನೆ ಮತ್ತು ಯಾಕೆ ನಾವು ಮಕ್ಕಳಿಗೆ ಮುಂದೆ ಅಂಥದನ್ನು ಕೊಡಬಾರದು ಎನ್ನುವಂಥ ಒಂದು ಮಾಹಿತಿಯನ್ನು ಕೊಡ್ತೇನೆ. ಬೆಂಗಳೂರಿನಲ್ಲಿ ನಡೆದ ಘಟನೆ. ಕಳೆದ ಒಂದು 2 ದಿನಗಳ ಹಿಂದೆ ತಾಯಿಯಾದಂಥವಳು ತನ್ನ 1 ವರ್ಷದ ಮಗುವನ್ನು ಬಿಟ್ಟುಕೊಂಡು ಮನೆಯ ಒಳಗಡೆ ಬಿಟ್ಟುಕೊಂಡು ಬಟ್ಟೆಯನ್ನು ಒಗೆದು ಟೆರೆಸ್ ಮೇಲೆ ಬಟ್ಟೆ ಒಣಗಿ ಹಾಕಿ ಬರುವುದರ ಒಳಗೆ ಬಕೆಟ್ನಲ್ಲಿ ತುಂಬಿದ ನೀರಿಗೆ ಮಗು ಬಿದ್ದು ಮಗು ಪ್ರಾಣವನ್ನು ಕಳ್ಕೊಳ್ತು. ಬಟ್ಟೆ ಒಗಿತಾ ಇರ್ತದೆ ತಾಯಿಯಾದಂತಳು ಬಟ್ಟೆ ಒಗೆದು ಆ ಬಟ್ಟೆಯನ್ನೇ ಮೇಲ್ಗಡೆ ಒಣಗಿಸಲು ಹೋಗಿರ್ತಾಳೆ. ಒಂದು 4-5 ನಿಮಿಷ ಆಗಿರ್ಬೋದು. ಆದರೆ ಬಾತ್ರೂಮ್ನಲ್ಲಿ ಇದ್ದಂಥ ಬಕೆಟನ್ನು ಗಮನಿಸಿದಂಥ ಮಗು ಅರ್ಧಂಬರ್ಧ ತುಂಬಿದಂಥ ಬಕೆಟ್ಗೆ ಆಡ್ಲಿಕ್ಕೆ ಹೋಗಿ ಕೈ ಆಡಿಸುತ್ತೆ, ಒಳಗಡೆ ಮತ್ತು ಕೈ ಹಾಕತ್ತೆ. ಆಯತಪ್ಪಿ ಆ ಚಿಕ್ಕ ಬಕೆಟ್ನೊಳಗೆ ಬೀಳುತ್ತೆ. ಒಂದು 11-12 ತಿಂಗಳ ಮಗು ಅಂದರೆ ಎಷ್ಟಿರುತ್ತೆ, ಒಂದು 2 ಅಡಿ ಇರುತ್ತೆ. ಆ ಮಗು ತಲೆ ಕೆಳಗಾಗಿ ಬಿದ್ದು ಪ್ರಾಣವನ್ನು ಕಳ್ಕೊಳ್ತಾಳೆ. ತಾಯಿ ಮೇಲಿಂದ ಬದ್ದು ನೋಡುವಾಗ ತಾಯಿಗೆ ದಿಗ್ಭ್ರಮೆಯಾಗುತ್ತೆ, ಏನು ಮಾಡಬೇಕಂತ ತೋಚಲ್ಲ. ಎಲ್ಲರೂ ಬರ್ತಾರೆ, ಮಗು ಮಾತ್ರ ಪ್ರಾಣ ಇರಲ್ಲ. ಒಂದು ಕಡೆ ಮಗು ತನ್ನ ಪ್ರಾಣವನ್ನು ಕಳ್ಕೊಂಡ್ರೆ ಅದೇ ಜಿಗುಪ್ಸೆಯಿಂದ ತಾಯಿ ಕೂಡ ನೋವನ್ನು ತಾಳಲಾರದೆ ಪತ್ರವನ್ನು ಬರೆದು ತಾಯಿ ಕೂಡ ಆತ್ಮಹತ್ಯೆ ಮಾಡಿಕೊಳ್ತಾಳೆ. ಇದು ಹೃದಯ ವಿದ್ರಾವಕವಾದಂಥ ಒಂದು ಘಟನೆ. ಎಲ್ಲರೂ ಕೂಡ ಇದರ ಹಿಂದೆ ಇದ್ದಂಥ ಒಂದು ಗಮನವನ್ನು ಇಡಲೇಬೇಕು. ಯಾಕೆ ಹೀಗಾಯಿತು, ಯಾಕೆ ಮಕ್ಕಳನ್ನು ಕಣ್ಣು ಮುಂದೆ ಇಟ್ಕೊಳ್ಬೇಕು ಎನ್ನುವುದಕ್ಕೆ ಇದು ಸಾಕ್ಷಾತ್ ನಿದರ್ಶನ. ಇನ್ನು 2ನೇ ಘಟನೆ. ಊರಲ್ಲಿ ಆ ಕಡೆ ಈ ಕಡೆ ಒಂದು ಮನೆಯಲ್ಲಿ ಪೂಜೆಗೆ ಹೂವು ಹಾಕ್ತಾರೆ, ಬಾಗಿಲ ಹತ್ರ ಹೂವಿರುತ್ತಾರೆ. ಎಲ್ಲವೂ ಕೂಡ ಸಂಪ್ರದಾಯ ಸಂಸ್ಕಾರ ಹೌದು. ಆದರೆ ಮಕ್ಕಳಿರುವಂಥ ಕಡೆ ಸ್ವಲ್ಪ ಗಮನ ಇಡಲೇಬೇಕಾಗತ್ತೆ. ದೇವಸ್ಥಾನದ ಮುಂದೆ ಆರತಿ ಇರುತ್ತೆ, ದೇವಸ್ಥಾನದ ಮುಂದೆ ಅಂದರೆ ದೇವರ ಕೋಣೆಯಲ್ಲಿ ಹೂವಿರುತ್ತೆ, ಅಗರಬತ್ತಿ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಮತ್ತು ಬಾಗಿಲ ಹೊರಗಡೆ ಬಾಗಿಲ ಹತ್ರ ಒಂದೊಂದು ಹೂವನ್ನು ಇಟ್ಕೊಳ್ತಾರೆ. ಅದನ್ನು ನಾವು ಕೂಡ ಗಮನಿಸ್ತೇವೆ, ನಾವು ಕೂಡ ಮನೆಯಲ್ಲಿ ಮಾಡ್ತೇವೆ. ಅಂಥದ್ದು ಕೂಡ ಆಗಬಾರ್ದು. ಅಂಥದ್ದು ಆದರೂ ಕೂಡ ಅನಾಹುತ ಆಗುತ್ತೆ. ಮೈಸೂರು ಕಡೆ ಚಾಮರಾಜನಗರದ ಒಂದು ಕಡೆ ಅನಿಸುತ್ತೆ, ಕಳೆದ 2 ದಿನಗಳ ಹಿಂದೆ 11 ತಿಂಗಳ ಅಥವಾ 12 ತಿಂಗಳ ಚಿಕ್ಕ ಮಗು ಬಾಗಿಲಲ್ಲಿ ಇಟ್ಟಂಥ ಒಂದು ದಾಸವಾಳ ಹೂವನ್ನು ಬಾಯಿ ಹಾಕ್ಕೊಳ್ಬಿಡ್ತಾಳೆ. ಅದು ಉಸಿರುಗಟ್ಟಿ ಆಸ್ಪತ್ರೆಗೆ ತಂದು ಚಿಕಿತ್ಸೆ ಕೊಡುವ ಮುನ್ನವೇ ಆ ಮಗು ಅಸುನೀಗ್ತಾಳೆ. ಅದು ಕೂಡ ಹೃದಯ ವಿದ್ರಾವಕವಾದಂಥ ಒಂದು ಘಟನೆ. ಇಲ್ಲಿ ತಪ್ಪು ಯಾರದು ಎನ್ನುವುದಕ್ಕಿಂತ ಇಲ್ಲಿ ಮಗುವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಎಲ್ಲೂ ಕೂಡ ಏನೂ ಮಾಡ್ದಂಗೆ ನೋಡ್ಕೊಳ್ಬೇಕಂತ ಒಂದು ಕರ್ತವ್ಯ ಹುಟ್ಟಿಸಿದಂಥ ಅಪ್ಪ ಅಮ್ಮ ಅಥವಾ ಆ ಮನೆಯಲ್ಲಿ ಇರುವಂಥ ವ್ಯಕ್ತಿಗಳ ಜವಾಬ್ದಾರಿಯಾಗಿರುತ್ತೆ. ಇನ್ನು 3ನೇ ಘಟನೆ ಹೇಳ್ತೇನೆ. 2 ವರ್ಷ ಮಗುವಿಗೆ, 2 ಅಥವಾ 3 ವರ್ಷ ಅನಿಸುತ್ತೆ, ಕಳೆದ ವರ್ಷ ಆಗಿದ್ದು. ಯಾವುದೋ ಒಂದು ಹಳ್ಳಿ ಹೆಸರು ಕೂಡ ನೆನಪಿಲ್ಲ. ಮನೆ ಇರುತ್ತೆ, ಅದು ತೋಟ ಇರುತ್ತೆ, ಯಾರೋ ಅಪ್ಪ ಅಮ್ಮ ಎಲ್ಲೂ ಹೋಗಿರ್ತಾರೆ. ಮಗು ಹೋಗ್ತಾ ಜಾರಿ ಗೊಬ್ಬರದ ಗುಂಡಿಗೆ ಬಿದ್ದುಬಿಡ್ತಾಳೆ. ಗೊಬ್ಬರದ ಗುಂಡಿ ಅಂದ್ಕೊಡ್ಲಿ ಅಲ್ಲಿ ಮಣ್ಣು ಕೆಸರು ಎಲ್ಲವೂ ಇರುತ್ತೆ, ಅಂದರೆ ನೀರಿರುತ್ತೆ.
ಅಲ್ಲಿ ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊಳ್ತಾಳೆ ಆ ಮಗು. ಹೀಗೆ ಹಲವಾರು ನೂರಾರು ಎಕ್ಸಾಂಪಲನ್ನು ಕೊಡ್ಬೋದು. ಸಣ್ಣ ಪುಟ್ಟ ಎಡ್ವರ್ಟ್ಗಳು ತಮ್ಮ ಕನಸನ್ನು, ನಮ್ಮ ಜೀವನದ, ನಮ್ಮ ಮುಂದಿನ ಕನಸನ್ನು ಸಾಕ್ಷಾತ್ ಮಾಡಬೇಕಂತ, ಅಥವಾ ನಮ್ಮ ಜೀವನದ ಕನಸನ್ನು ನಾವು ಮಕ್ಕಳ ಮೇಲೆ ಕನಸು ಕಟ್ಕೊಳ್ತೀವಲ್ಲ, ಆ ಕನಸು ನುಚ್ಚು ನೀರಾಗುತ್ತೆ ಕೇವಲ ನಿಮಿಷದಲ್ಲಿ ಮಾತ್ರ. ಇದು ಒಂದು ಹಂತ. ಆದರೆ ನಾನು ಮತ್ತೊಂದು ಹಂತಕ್ಕೆ ಹೋಗ್ತೇನೆ ನೋಡಿ. ಮಗು 2 ವರ್ಷ ತನಕ ಸ್ವಲ್ಪ ಮಾತು ಕೇಳಲಿಕ್ಕೆ ಆಗಲ್ಲ ಮತ್ತು ಅದು ಅರ್ಥ ಆಗಲ್ಲ. 2 ವರ್ಷದ ನಂತರ ಸ್ವಲ್ಪ ಹಾಗೆ ಮಾಡಬಾರ್ದಂದ್ರೆ ಹೆದರುತ್ತೆ. ಆದರೆ 11 ತಿಂಗಳು, 12 ತಿಂಗಳು, 1.5 ವರ್ಷ ತನಕ ನಿಮ್ಗೆ ಏನು ಹೇಳಿದ್ರು ಅರ್ಥ ಆಗಲ್ಲ. ಅದಕ್ಕೆ ಎಲ್ಲಿ ತನಕ ಅಂದರೆ ಒಂದು 12 ತಿಂಗಳು ಅಥವಾ 11 ತಿಂಗಳಿಗೆ ಸ್ವಲ್ಪ ಹಲ್ಲು ಬರುತ್ತೆ. ಹಲ್ಲು ಬಂದು ಹಲ್ಲು ಗಟ್ಟಿಯಾಗಿ ಸ್ವಲ್ಪ ಮಟ್ಟಿಗೆ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿ ಅಪ್ಪ ಅಮ್ಮ ಅಂತ ಕರೆದು ಕೆಲವೊಂದು ಗುರ್ತು ಹಿಡಿಯುತ್ತಲ್ಲ. 2 ವರ್ಷ ತನಕ ನೀವು ಒಂಟಿಯಾಗಿ ಬಿಟ್ಟರೆ, ನಿಮಿಷವೂ ಕೂಡ ಬಿಡಬಾರ್ದು. ಒಂಟಿಯಾಗಿ ಬಿಟ್ಟರೆ ಕೆಟ್ಟರಿ, ಕಳ್ಕೊಂಡ್ರಿ, ಎಚ್ಚರಿಕೆ. ಯಾಕಂದರೆ ನೋಡಿ, ನಾನು ಕೆಲವೊಂದು ವಿಷಯವನ್ನು ಹೇಳ್ತೇನೆ. ಮನೆಯಲ್ಲಿ ಹಳಿ ಕಾಲ ಆಗಿದ್ದರೆ ಏನೂ ಸಿಗ್ತಾನೆ ಇರಲಿಲ್ಲ, ಹೊಟ್ಟೆಗೆ ಅನ್ನ ಕೂಡ ಇರ್ತಿರಲಿಲ್ಲ. ಈಗ ಹಾಗಲ್ಲ. ಬೇಸಿಗೆ ಬಂದರೆ ಲಿಂಬೆ ಹಣ್ಣು ಸಿಗುತ್ತೆ, ನಾವು ರುಚಿಕರವಾಗಿ ಅದು ಇದು ಮಾಡಬೇಕಂದ್ರೆ ಹಲಸಿನ ಬೀಜ ಸಿಗುತ್ತೆ. ಸ್ವಲ್ಪ ಹೀಟ್ ಆಯಿತು, ನಾವು ಬಾಡಿ ಮೇಂಟೈನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಡಯಟ್ ಅಂದರೆ ಕ್ಯಾರೆಟ್ ಸಿಗುತ್ತೆ. ಜೊತೆಗೆ ಬೇರೆ ಬೇರೆ ವಸ್ತುಗಳು ಸಿಗುತ್ತೆ. ಫ್ಯಾನ್ ಸಿಗುತ್ತೆ, ಗೀಜರ್ ಸಿಗುತ್ತೆ, ಮಿಕ್ಸಿ ಸಿಗುತ್ತೆ. ಎಲ್ಲವೂ ನೀವೊಂದು ಬಾತ್ರೂಮಲ್ಲಿ 25 ಐಟಮ್ ಸಿಕ್ಬಿಡುತ್ತೆ. ಸ್ನಾನಕ್ಕೆ ಒಂದಂತೆ, ಅದಕ್ಕೊಂದಂತೆ, ಇದಕ್ಕೊಂದಂತೆ ಎಲ್ಲವೂ ಸಿಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಮಕ್ಕಳಿಗೆ, ಅಂದರೆ ಹಲ್ಲು ಬಂದು ಹಲ್ಲು ಗಟ್ಟಿಯಾಗುವ ಮಕ್ಕಳಿಗೆ ಸ್ವಲ್ಪ ಅನಾಹುತದ ಸಂಕೇತ. ನೀವು ಸಣ್ಣ ಲಿಂಬೆಹಣ್ಣು ಸಿಕ್ಬಿಟ್ರೆ ಅವ್ರು ಬಾಯಿ ಹಾಕ್ಬಿಡ್ತಾರೆ. ಬಾಯಿಗೆ ಹಾಕಿದ ಕೂಡಲೇ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ನುಂಗ್ಲಿಕ್ಕಾಗಲ್ಲ, ಬಿಡ್ಲಿಕ್ಕಾಗಲ್ಲ, ಉಸಿರು ನಿಂತಂಗಾಗುತ್ತೆ, ನುಂಗ್ಕೊಬಿಡ್ತಾರೆ, ಗಂಟ್ಲ ಸಿಕ್ಕೊಂಡು ಮಕ್ಕಳು ತೀರ್ಕೊಂಡು ಬಿಡ್ತಾರೆ. ಹಲಸಿನ ಬೀಜವು ಕೂಡ ಅಷ್ಟೇ ಸಿಗುತ್ತೆ, ಬಾಯಿಲ್ ಹಾಕ್ಕೊಬಿಡ್ತಾರೆ, ನುಂಗ್ಲಿಕ್ಕಾಗಲ್ಲ, ಬಿಡ್ಲಿಕ್ಕಾಗಲ್ಲ, ಗಂಟ್ಲ ಸಿಕ್ಕಾಕೊಂಡ್ಬಿಡುತ್ತೆ. ಕ್ಯಾರೆಟ್ ಪೀಸು ತುಂಡು ಮಾಡಿ ಮಕ್ಕಳಿಗೆ ಕೊಡ್ಲಿಕ್ಕೆ ಹೋಗ್ತಾರೆ. ನೀವು ತಿನ್ನಪ್ಪ ಹಲ್ಲು ಕಚ್ತೀನಂತ ಮಕ್ಕಳಿಗೆ ಅರ್ಥ ಆಗಲ್ಲ. ಇಷ್ಟು ದೊಡ್ಡ ಕ್ಯಾರೆಟ್ ಪೀಸನ್ನು ತಿಂದ್ಕೊಂಡು ಗಂಟೆ ಸಿಕ್ಕಾಕೊಂಡು ಉಸಿರುಗಟ್ಟತ್ತೆ. ಇನ್ನು ಈ ಬೇರೆ ನಾನು ಹೇಳಿದ್ನಲ್ಲ, ಮೊದಲಿನ ಕಾಲ ಅಂದರೆ ಒಂದು ದ್ವೀಪ ಇರ್ತಿತ್ತು, ಅಡ್ಡ ಗೋಡೆಯ ಮೇಲೆ ದೀಪ ಇಟ್ಟು ಆ ಕಡೆ ಮನೆಗೂ ಕಾಣಿಸ್ಬೇಕು, ಈ ಕಡೆ ಮನೆಗೂ ಕಾಣಿಸ್ಬೇಕಿರುವಂಥ ಪರಿಸ್ಥಿತಿ ಇತ್ತು. ಕ್ರಮೇಣ ಹೇಗಾಯ್ತಂದರೆ, ನಾವು ಚಿಕ್ಕವರಿದ್ದಾಗ ಕರೆಂಟ್ ಬಂದಾಗ ನಮ್ಗಿಂತ ಒಂದು 3 ಅಡಿ ಅಥವಾ 5ರಿಂದ 6 ಅಡಿಯಷ್ಟು ಮೇಲೆ ಒಂದು ಬಟನ್ ಇರ್ತಿತ್ತು. ಅದು ಕೂಡ ಸಣ್ಣ ಮಕ್ಕಳಾದರೂ ಚೇರ್ ಹಾಕಿ ಹತ್ತಬೇಕಿತ್ತು. ಈಗ ಹಂಗಲ್ಲ, ಕಾಟ್ ಮೇಲೆ ಮಲಗುವಾಗ ಅಲ್ಲಿ ತನಕ ಲೈಟ್ ಇರುತ್ತೆ. ಏನು ನಾವು ಚಾದ್ರ ಹೊದ್ಕೊಂಡು ದಂಪತಿ ಆದರೂ ಮಲಗಬೇಕು ಅನ್ನುವ ವಿಚಾರ ಬಂದಾಗ ಎಡಗೈಯಿಂದನೂ ಲೈಟ್ ಆಫ್ ಮಾಡಿಬಿಡ್ತೇವೆ. ಅಷ್ಟು ಹತ್ತಿರಕ್ಕೆ ನಮ್ಮ ಹತ್ರ ಲೈಟ್ ಇರುತ್ತೆ. ಮಕ್ಕಳು ಕಂಡು ಕೂಡಲೇ ಆಯ್ತಲ್ಲ, ಮಕ್ಕಳ ಕೆಲಸವೇ ಒಂದು, ಏನಾದರೂ ಕರೆಂಟ್ ಸ್ವಿಚ್ ಕಂಡ್ರೆ ಆನ್ ಮಾಡೋದು, ಆಫ್ ಮಾಡೋದು, ಆನ್ ಮಾಡೋದು, ಆಫ್ ಮಾಡೋದು, ಅಷ್ಟು ಬಿಟ್ಟು ಮಿಕ್ಕಿದ ಕೆಲಸನೇ ಮಾಡಲ್ಲ. ಜೊತೆಗೆ ಅಲ್ಲಿ ಚಾರ್ಜಿಂಗ್ ಬಟನ್ ಅಥವಾ ಎಕ್ಸ್ಟೆನ್ಷನ್ ಬಟನ್ ಇತ್ತಂದರೆ ಅಲ್ಲಿ ತನ್ನ ಕಿರು ಬೆರಳನ್ನು ಹಾಕಿ ಅಲ್ಲಿ ಕೈಯನ್ನು ತೂರ್ತಾರೆ. ಅದು ಅತ್ಯಂತ ಅಪಾಯಕಾರಿ. ಹೀಗಾಗಿ ಈ ಆಧುನಿಕ ವ್ಯವಸ್ಥೆಯಲ್ಲಿ ಎಲ್ಲವೂ ಬೇಕು, ಹೌದು, ಆದರೆ ಅದರಿಂದ ದೂರ ಇಡಲಿಕ್ಕೆ ಪೋಷಕರಾದಂಥವರು ಮಕ್ಕಳ ಮೇಲೆ ಗಮನ ಇಡಲೇಬೇಕು. ಮೊದಲಾದರೆ ಹೇಗೋ ಬೆಳೆಸ್ಬೋದಿತ್ತು. ಕಾಲಿನ ಒಂದು ಬಳೆಗೆ ಒಂದು ದಾರವನ್ನು ಕಟ್ಟಿ ಎಲ್ಲೋ ಒಂದು ಮೂಲೆ ಕಟ್ಟಿಟ್ಟಾಗ 4-5 ಗಂಟೆ ನೀವು ಅಲ್ಲಿ ಇರಲಿಲ್ಲ ಅಂದರೂ ಕೂಡ ಅಲ್ಲಿ ಏನೂ ಇರ್ತಿರಲಿಲ್ಲ. ಒಂದು ಸಾಧಾರಣ ಒಂದು ಹಾಲ್ ಇರ್ತಿತ್ತು. ಆ ಕಡೆ ಹೋದ್ರ ಗೋಡೆ, ಈ ಕಡೆ ಹೋದ್ರ ಗೋಡೆ, ಈ ಕಡೆ ಹೋದ್ರ ಗೋಡೆ, ಎಲ್ಲೂ ಕೂಡ ಏನೂ ಇರ್ತಿರಲಿಲ್ಲ, ಆಡಲಿಕ್ಕೆ ಇರ್ತಿರಲಿಲ್ಲ. ಬಂದವರು ಹಾಲು ಕುಡಿಸ್ಕೊಂಡು ಹೋಗ್ತಿದ್ರು, 1 ಗಂಟೆ ಬಿಟ್ಟು ಬರ್ತಾಯಿದ್ರು. ಆ ಮಗು ಹೊತ್ತು ಅಲ್ಲೇ ಮಲಗ್ತಿತ್ತು, ಅಲ್ಲೇ ಕೂತ್ಕೊಂಡು ಆಡ್ತಾ ಇರ್ತಿದ್ದು. ಈಗ ಹಾಗಲ್ಲ, ಮಕ್ಕಳಿಗೆ ಬಳೆಗೆ ಬಳ್ಳಿ ಕಟ್ಕೊಂಡು ಅಲ್ಲಿ ಕಟ್ಟಿ ಹಾಕೋಂಗಿಲ್ಲ, ಮಕ್ಕಳನ್ನ ನಿಮಿಷ ಮಾತ್ರ ಒಳವಂಗಿಲ್ಲ. ಎಲ್ಲವೂ ಇದೀಗ ಅದು ಆಧುನಿಕತೆಯ ಜಗತ್ತಿನಿಂದ ಕೂಡಿದೆ. ಹೀಗಾಗಿ ನಾವೆಲ್ಲ ಕೂಡ ಗಮನಿಸ್ತಾ ಇದ್ದರೆ ಈಗ ತುಂಬ ಅಪಾಯಕಾರಿ ಅಂತ ಜೀವನ. ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವರಿಗೂ ಕೂಡ. ನಾವು 2 ವರ್ಷ ಆದ ನಂತರ ಅಟ್ಲೀಸ್ಟ್ ಅವ್ರಿಗೆ ಅಗಿಲಿಕ್ಕೆ, ನಾನು ಹಲಸಿನ ಬೇಳೆಯನ್ನು ಕೊಟ್ಟಾಗ ನುಂಗೋದ್ರು ಅಗಿಯುವಂಥ ಚಾನ್ಸಸ್ ಇರುತ್ತೆ. ಕ್ಯಾರೆಟ್ ಪೀಸ್ ಕೊಟ್ಟಾಗ ಒಂದು 2 ವರ್ಷಕ್ಕಿಂತ ದೊಡ್ಡವರಾದರೆ ಅಗಿಯುವಂಥ ಚಾನ್ಸಸ್ ಇರುತ್ತೆ. ಈ 2 ವರ್ಷ ಆದ ನಂತರ ಇಂಥ ಚಿಕ್ಕ ಪುಟ್ಟ ಕೆಲಸ ಮಾಡಲಿಕ್ಕೆ ಹೋಗಲ್ಲ. ಅಂದರೆ ಒಂದು ವೇಳೆ ಬಕೆಟ್ನಲ್ಲಿ ಮುಗಿಸಿಬಿದ್ರೂ ಕೂಡ ಹೇಳುವಂಥ ಒಂದು ಕೆಪಾಸಿಟಿ ಇರುತ್ತೆ. ಒಂದು ವೇಳೆ ದಾಸವಾಳದಂಥ ಒಂದು ಹೂವನ್ನು ತಿಂದರೂ ಕೂಡ ಅವರು ಅಗಿಯುವಂಥ ಚಾನ್ಸಸ್ ಇರುತ್ತೆ. ಮತ್ತು ಜೊತೆಗೆ ಅವರು ಸ್ವಲ್ಪ ಟೇಸ್ಟನ್ನು ಕೂಡ ನೋಡ್ತಾರೆ. ಈ ಚಿಕ್ಕ ಮಕ್ಕಳಾದಂಥ 1ರಿಂದ 1 ವರ್ಷದ ಮಕ್ಕಳು ಇರ್ತಾರಲ್ಲ, ಈ ಕಡೆ ಮಾತು ಬರಲ್ಲ, ಆ ಕಡೆ ಏನೂ ಅರ್ಥ ಆಗಲ್ಲ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿರುವಂಥ ಮಕ್ಕಳಿಗೆ ಏನೂ ಅರ್ಥ ಆಗಲ್ಲ. ಎಲ್ಲವೂ ಕೂಡ ಅನಾಹುತದ ಮತ್ತೊಂದು ದಾರಿ ಅಂತ ಹೇಳ್ಬೋದು. ಹೀಗಾಗಿ ನಾವು ಮಾಡಬೇಕಂತ ಎಚ್ಚರ, ಹುಟ್ಟಿಸಿದ್ದಕ್ಕಾಗಿ ಅಥವಾ ಹುಟ್ಟಿದ ಮಕ್ಕಳು ಬೆಳಿಬೇಕಂದ್ರೆ ನಾವು ಒಬ್ಬರಾದರೂ ಕೂಡ ಕ್ಷಣ ಮಾತ್ರವೂ ಕೂಡ ಅವರನ್ನು ಆ ಕಡೆ ಹೋದರೂ ಇಲ್ಲ ಅಲ್ಲ ಆಡ್ತಾ ಇದ್ದಾರೆ ನನ್ನ ಮಗ ತುಂಬ ಸೈಲೆಂಟು, ಏನು ಮಾಡಲ್ಲ ಎನ್ನುವಂಥ ಒಂದು ಭ್ರಮೆಯಿಂದ ಬದುಕಲೇಬಾರ್ದು.
ಮನೆಯಲ್ಲಿ ಎಲ್ಲವೂ ಕೂಡ ಸುರಕ್ಷಿತವಾಗಿರಬೇಕು ಮತ್ತು ಮನೆಯಲ್ಲಿ ಮಕ್ಕಳಂದ ಕೂಡಲೇ ಅವರಿಗೊಂದು ಚಿಕ್ಕ ಕೋಣೆಯಲ್ಲಿ ವಿತೌಟ್ ಕಾಟ್ ಒಂದು ಹಾಲ್ ಇರಬೇಕು. ಹಾಲ್ನಲ್ಲಿ ಏನೂ ಇರಬಾರ್ದು, ಅವರು ಆಟ ಆಡ್ಕೊಳ್ಬೇಕು, ಆಟ ಸಾಮಾನು ಇರಬೇಕು, ಎಲ್ಲವೂ ಕೂಡ ಹೌದಾದರೆ ಈ ಡೇಂಜರಸ್ ಆದಂಥ ವಸ್ತುಗಳು ಅವರಿಗೆ ತಿನ್ನುವಂಥ ಔಷಧ ಇರುತ್ತಲ್ಲ, ಜೊತೆಗೆ ಚಿಕ್ಕ ಚಿಕ್ಕ ಈ ಈ ಗೋಟಿ ಆಕಾರದ ಒಂದು ಬಾಲ್ ಕೂಡ ಇರಬಾರ್ದು, ಅದನ್ನು ಕೂಡ ತಿನ್ನುವಂಥ ಅಂದರೆ ನುಂಗುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಇವೆಲ್ಲವನ್ನು ಸುರಕ್ಷತೆ ದೃಷ್ಟಿಯಿಂದ ಒಳಗಡೆ ಇದ್ದರೆ, ಹೊರಗಡೆ ಏನಂದರೆ ನಿಮ್ದೇನಾದ್ರು ಗೊಬ್ಬರಗೊಂಡಿದ್ದರೆ ಅದನ್ನು ಸ್ವಲ್ಪ ದೂರ ಇಡಬೇಕು. ನಿಮ್ದೇನಾದರೂ ಒಂದು ಮನೆ ಕಡೆ ಅಂದರೆ ನಮ್ಮ ಬಯಲು ಸೀಮೆ ಅಥವಾ ಕರಾವಳಿ ಕಡೆ ಮನೆಯಿಂದ ಹತ್ತಿರದಲ್ಲಿ ಬಾವಿ ಇರುತ್ತೆ, ಬಾವಿಗೆ ಕಟ್ಟಿ ಅದಕ್ಕೆ ಮೆಶ್ ಹಾಕುವಂಥ ಪರಿಸ್ಥಿತಿ ಇರಬೇಕು. ಜೊತೆಗೆ ಏನಾದರೂ ಹೊಂಡ, ಅಡಿಕೆ ಹೊಂಡ, ಆ ಹೊಂಡ ಈ ಹೊಂಡ ಇತ್ತಂದರೆ ಅದನ್ನು ದೂರ ಇಡಬೇಕು. ಇವೆಲ್ಲವೂ ಆಗಲಿಲ್ಲ ಅಂದರೆ ಈಗಿನ ಮಕ್ಕಳನ್ನು ನಮ್ಮ ಕನಸಿನಂತೆ ಸಾಕುವುದು ಭಾರಿ ಕಷ್ಟ ಆಗುತ್ತೆ. ಜೊತೆಗೆ ಮಕ್ಕಳ ಆರೋಗ್ಯ ದಿನ ಹದಗೆಡ್ತಾ ಇರುತ್ತೆ. ಆ ನೆಗಡಿ, ಈ ಕೋಲ್ಡು, ಆ ಚಾಕ್ಲೇಟು, ಐಸ್ ಕ್ರೀಮು, ಅದು ಎಲ್ಲವೂ ಆಗ್ತಿರುತ್ತೆ. ಈ ಹಂತದಲ್ಲಿ ಆ ಮಕ್ಕಳ ಆರೋಗ್ಯದ ಹೊರತಾಗಿ ಇಂಥ ಅನಾಹುತವನ್ನು ತಪ್ಪಿಸ್ಬೇಕಂದ್ರೆ ನಾವು ಪೋಷಕರಾದಂಥವರು ನಮ್ಮ ಕೆಲಸದ ಒತ್ತಡದ ನಡುವೆಯೂ ಕೂಡ ಮಕ್ಕಳನ್ನು ಒಂದು 3-4 ವರ್ಷಗಳ ಕಾಲ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೇಬೇಕಾಗತ್ತೆ. ಇಲ್ಲ ಅಂದರೆ ನಾನು ಹೇಳಿದ ಹಾಗೆ ಬಕೆಟಲ್ಲಿ ಮುಳುಗುವಂಥ ಸಾಧ್ಯತೆ ಇರುತ್ತೆ, ದಾಸವಾಳ ತಿನ್ನುವಂಥ ಚಾನ್ಸ್ ಇರುತ್ತೆ, ಗೋಟಿ ತಿನ್ನುವಂಥ ಚಾನ್ಸ್ ಇರುತ್ತೆ, ಜೊತೆಗೆ ಲಿಂಬೆ ಹಣ್ಣಿನ ಚಿಕ್ಕ ಪೀಸ್ ನುಂಗುವಂಥ ಚಾನ್ಸ್ ಇರುತ್ತೆ, ಹಲಸಿನ ಬೇಳೆ ನುಂಗುವಂಥ ಚಾನ್ಸ್ ಇರುತ್ತೆ, ಅಥವಾ ಸಿಕ್ಕ ಟ್ಯಾಬ್ಲೆಟ್ಗಳನ್ನು ಚೇರ್ ಮೇಲೆ ಹತ್ತಿ ಬಾಯಿ ಹಾಕುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಎಲ್ಲವೂ ಕೂಡ ಸುರಕ್ಷತೆಯ ದೃಷ್ಟಿಯಿಂದ ಪೋಷಕರಾದಂಥವ್ರು ಮಕ್ಕಳ ಮೇಲೆ ಒಂದು ಕಣ್ಣನ್ನು ಇಡಲೇಬೇಕು. ನನ್ನ ಮಗ, ನನ್ನ ಮಕ್ಕಳು, ನನ್ನ ಪುಟ್ಟ ಕಂದಮ್ಮ ಸಂಭಾವಿತರು ಎನ್ನುವಂಥ ಮಾತಿಗೆ, ನಂಬಿಕೆಗೆ ಹೋದರೆ ನೀವು ಕೂಡ ಮೋಸ ಹೋದ್ರಿ ಅಂತಲೇ ಅರ್ಥ. ನೆನಪಿರಲಿ ಸ್ನೇಹಿತರೆ.